ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಂದಿನ ಟಾಪಿಕ್ ನಿಮ್ಮ ವ್ಯಕ್ತಿ, ನಿಮ್ಮ ಪರ್ಸನಲ್ ಮನಸ್ಸಲ್ಲಿ ಯಾರು ಇದಾರೋ ಆ ಪರ್ಸನ್ ನ ಪ್ರೆಸೆಂಟ್ ಎನರ್ಜಿ ಏನಿದೆ, ಅವರು ನಿಮ್ಮ ಬಗ್ಗೆ ಏನ್ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಲೆಟ್ ಸ್ಟಾರ್ಟ್. ಸೊ ನಾನು ಇಲ್ಲಿ ನಿಮ್ಗೆ 5 ಕಾರ್ಡ್ಸ್ ನ ಪಿಕ್ ಮಾಡ್ತೀನಿ. ಸೊ ಅವರ ಪ್ರೆಸೆಂಟ್ ಎನರ್ಜಿ ಬಗ್ಗೆ ಯಾವ ಭಾವನೆಗಳು ಹೊಂದಿದ್ದಾರೆ ಕರೆಂಟ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಅವರ ಎನರ್ಜಿಯಲ್ಲಿ ಏನಾದರೂ ಬದಲಾವಣೆ ಸಂಭವಿಸಿದ್ಯಾ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮತ್ತೆ ಇದ್ರ ಜೊತೆ ಪ್ರೀತಿ ಅನುಭವ ಏನಾದ್ರೂ ಒಂಥರ ಹಿಡನ್ ಸೀಕ್ರೆಟ್ಸ್, ಏನೋ ಒಂಥರ ಚಿಂತೆ ಮಾಡ್ತಾ ಇದ್ದಾರಾ, ಅಥವಾ ಏನಾದ್ರೂ ಕೊರತೆ ಅವ್ರಿಗೆ ಉಂಟಾಗ್ತಾ ಇದೆಯಾ, ನಿಜವಾದ ಕಾರಣಗಳು ಏನಿದೆ ನಿಮ್ಮ ಒಟ್ಟಿಗೆ ಬರೋದಕ್ಕೆ, ಯಾಕೆ ಅವರು ಪ್ರಯತ್ನ ಪಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೆರ್ಮಿಟ್ ಕಾರ್ಡ್ ಬಂದಿದೆ ಮೊದಲಿಗೆ, ಸ್ಟ್ರೆಂತ್ ಕಾರ್ಡ್ ಬಂದಿದೆ, ಕಿಂಗ್ ಆಫ್ ಕಪ್ಸ್, 2 of cups, high priestess. So let's start. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೆರ್ಮಿಟ್ ಕಾರ್ಡ್ ಬಂದಿದೆ ಫಸ್ಟ್ ಗೆನೆ. ಸೊ ಇಲ್ಲಿ ಕರೆಂಟ್ ಎನರ್ಜಿ, ನಿಮ್ಮ ಪರ್ಸನ್ ಏನ್ ಯೋಚನೆ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ಳೋದು. ತುಂಬಾನೇ ಡೀಪ್ ಆಗಿ ಇಂಟ್ರೋಸ್ಪೆಕ್ಟ್ ಮಾಡ್ತಾ ಇದ್ರೆ, ತುಂಬಾನೇ ಆಳವಾಗಿ ಯೋಚನೆ ಮಾಡ್ತಾ ಇದಾರೆ, ಎಲ್ಲವನ್ನು ಫುಲ್ ಬ್ಯಾಕ್ ಮಾಡ್ತಾ ಇದಾರೆ. ಎಕ್ಸ್ಟರ್ನಲ್ ವರ್ಲ್ಡ್ ಅಲ್ಲಿ ಏನು ಈ ಜಗತ್ತಲ್ಲಿ ಅವರು ಪ್ರತಿಬಿಂಬಿಸ್ತಾ ಇದ್ದಾರೆ. ಎಮೋಷನ್ಸ್ ಇರ್ಬೋದು, ಇಲ್ಲ ಪಾಸ್ಟ್ ಡಿಸಿಷನ್ಸ್ ಇರ್ಬೋದು, ಇಲ್ಲ ನಿಮ್ಮ ಜೊತೆ ಇರೋ ಕನೆಕ್ಷನ್ ಇರ್ಬೋದು. ಇಲ್ಲಿ ಅವರ ಟೈಮ್ ಒಂದು ಸಾಲಿಟ್ಯೂಡ್ ಆಗಿ ಇದೆ ಅಂತ ಹೇಳ್ಬೋದು. ಅವರು ಸತ್ಯದ ದಾರಿಯಲ್ಲಿ ಇದ್ದಾರೆ, ಇನ್ನರ್ ಟ್ರೂತ್ ನ ಸರ್ಚ್ ಮಾಡ್ತಾ ಇದ್ದಾರೆ. ಇನ್ನ ನಿಮ್ಮನ್ನ ಕ್ರೇವಿಂಗ್ಸ್, ನಿಮ್ಮ ಮೇಲೆ ಇರೋ ಕ್ರೇವಿಂಗ್ಸ್ ಇನ್ನ ಜಾಸ್ತಿ ಆಗ್ತಾ ಇದೆ ಅವ್ರಿಗೆ. ಯಾಕೆ ನೀವು ಒಂದಾಗ್ತಾ ಇಲ್ಲ, ಯಾಕೆ ನೀವು ಮತ್ತೆ ಮೊದ್ಲಿರೋ ತರ ಬರ್ತಾ ಇಲ್ಲ ಅನ್ನೋದು ಅವರ ಯೋಚನೆ ಆಗಿರುತ್ತೆ. ಇನ್ ಕೇಸ್ ನೀವು ಡಿಸ್ಟೆಂಟ್ ಅಲ್ಲಿ ಇದ್ರೂ, ಇಲ್ಲಾಂದ್ರೆ ಡಿಸ್ಇಂಟ್ರೆಸ್ಟ್ ತೋರಿಸ್ತಾ ಇದ್ರು ಅವರು, ಸೊ ಅವರಿಗೆ ನಿಮ್ಮ ಜೊತೆ ಇದ್ರೂನು ಇನ್ನ ಏನೋ ಮಿಸ್ಸಿಂಗ್ ಇದೆ, ಏನೋ ಒಂದು ಕ್ಲಾರಿಟಿ ಬೇಕಿದೆ ನನ್ಗೆ ಅಂತ ಅವರು ವಿಚಾರ ಮಾಡ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಅವರು ಅರ್ಥ ಆಗ್ತಾ ಇಲ್ಲ, ಇನ್ನ ಅರ್ಥ ಮಾಡ್ಕೊಳ್ಳೋದು ಬಾಕಿ ಇದೆ. ಅವರಿಗೆ ಸ್ವಂತವಾಗಿ ಓನ್ ಡಿಸೈರ್ಸ್ ಬೇರೆ ಏನೋ ಇದೆ, ಅದ್ರ ಜೊತೆ ಅವರು ಮೋಟಿವೇಟ್ ಆಗ್ತಾ ಇದ್ದಾರೆ. ಸೊ ನಿಮ್ಮ ಜೊತೆ ಮೂವಿಂಗ್ ಫಾರ್ವರ್ಡ್ ಮಾಡ್ಬೇಕು, ಮುಂದೆ ನಿಮ್ಮ ಜೊತೆ ಸೇರೋದಕ್ಕಿಂತ ಮುಂಚೆ ಅವರ ಸ್ವಂತ ಆಸೆ ಏನಿದೆ, ಅವ್ರ ಸ್ವಂತ ಗೋಲ್ ಸೆಟ್ಸ್ ಏನಿದೆ, ಅದ್ರ ಬಗ್ಗೆ ಅವರು ವಿಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅದು ನಿಮ್ಮ ಪಾರ್ಟ್ನರ್ ಇಲ್ಲಿ ನಿಮ್ಮ ಬಗ್ಗೆ ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಲಾಂಗ್ ಟರ್ಮ್ ಅಲ್ಲಿ ಇರ್ಬೇಕು ಅಂತ ಇದ್ದಾರೆ. ನೀವಿಬ್ರು ಇಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ಆದ್ರೆ ಅವರು ಯಾವುದೇ ತರ ರಶ್ ಮಾಡ್ತಾ ಇಲ್ಲ ಏನೇ ಆಕ್ಷನ್ ತಗೊಳೋದಿಕ್ಕೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟ್ರೆಂಥನ್ ಕಾರ್ಡ್ ಬಂದಿದೆ. ಸೊ ಸ್ಟ್ರೆಂಥನ್ ಕಾರ್ಡ್ ನ ನೀವು ನೋಡ್ತಾ ಇರ್ಬೋದು. ಇದು ಒಂಥರ ತುಂಬಾನೇ ಕಂಟ್ರೋಲ್ಡ್ ಅಂಡ್ ಡಾಮಿನೇಟೆಡ್ ಲವ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಅವರು ನಿಮ್ಮ ಕಡೆ ಅಪ್ರೋಚ್ ಹೇಗಿದೆ ಅಂತಂದ್ರೆ, ತುಂಬಾ ಪೇಶನ್ಸ್ ಆಗಿದೆ, ತುಂಬಾ ಕರೇಜ್ ಆಗಿದ್ದಾರೆ, ಎಮೋಷನ್ ನ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವ್ರಿಗೆ ಚಾಲೆಂಜಸ್ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವರು ಕಾಶಿಯಸ್ ಆಗಿ ಚೂಸ್ ಮಾಡೋದಕ್ಕಿಂತ ಮುಂಚೆ, ರೆಸ್ಪಾಂಡ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ತುಂಬಾ ಇಂಪಲ್ಸಿವ್ ಆಗ್ತಾ ಇಲ್ಲ. ಸೊ ಅವ್ರ ಮೊದ್ಲು ಅವ್ರಿಗೆ ಇನ್ನರ್ ಗೋಲ್ ಸೆಟ್ ಇದೆ, ಆ ಇನ್ನರ್ ಗೋಲ್ ಸೆಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಅವರು ಪ್ರೀತಿಯಿಂದ ಎಲ್ಲಾನು ಹ್ಯಾಂಡಲ್ ಮಾಡ್ಬೇಕು. ಹೇಗೆ ನಾವು ಸಿಂಹನ ಪ್ರೀತಿಯಿಂದ ನೋಡಿದ್ರೆ ಹೇಗೆ ಅದು ಮಾತು ಕೇಳುತ್ತೆ, ಆ ತರ ನಾನು ನೋಡ್ಕೋಬೇಕು, ಪ್ರೀತಿಯಿಂದ ನಾನು ಕಾಯ್ಬೇಕು ಈ ರಿಲೇಶನ್ಶಿಪ್ ನ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಜೊತೆ ಅವರ ಫೀಲಿಂಗ್ಸ್ ಏನಿದೆ ಅದು ಸತ್ಯನಾ, ಸೊ ನಿಮ್ಮ ಜೊತೆ ಒಟ್ಟಿಗೆ ಇರೋ ಫೀಲಿಂಗ್ಸ್ ಏನಿದೆ ಅದು ಸತ್ಯನಾ ಅಂತ ನೋಡೋದಾದ್ರೆ, ಹೌದು, ಟ್ರೂ ಫೀಲಿಂಗ್ಸ್ ಇದೆ ಅವರಿಗೆ, ಖಂಡಿತ ಅದು ಡೀಪ್ ಫೀಲಿಂಗ್ಸ್ ಆಗಿರುತ್ತೆ. ನಿಮ್ಮ ಜೊತೆಗೆ ಅವರಿಗೆ ಇರುವಂತ ಪ್ರೀತಿ ಆಗಿರ್ಬೋದು. ತುಂಬಾನೇ ಮೆಚೂರ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಈ ಸದ್ಯಕ್ಕೆ, ತುಂಬಾ ಮೆಚೂರ್ ಆಗಿ ತಾಳ್ಮೆಯಿಂದ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಎಮೋಷನಲಿ ಸ್ಟೆಬಿಲಿಟಿನ ತಗೊಂತಾರೆ. ಅವರು ಎಮೋಷನಲ್ ಆಗ್ತಾರೆ, ಅವರು ಹ್ಯೂಮನ್ ಬೀಯಿಂಗ್ ಅಲ್ವಾ, ಅವರು ಎಮೋಷನಲ್ ಆಗ್ತಾರೆ. ಆದ್ರೆ ಏನೇ ಎಮೋಷನ್ಸ್ ಇದ್ರೂನು ತುಂಬಾನೇ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ ಅಂತ ಹೇಳ್ಬೋದು. ಇಲ್ಲಿ ಅವರು ಯಾವ್ದೇ ತರ ಅಟ್ರಾಕ್ಷನ್ ಆಗ್ಲಿ, ಇಲ್ಲ ಮತ್ತೊಂದು ಏನಾದ್ರೂ ಒಂದು ಬೇಡವಾಗಿರೋ ಡಿಸೈರ್ಸ್ ಆಗ್ಲಿ ಬೀಳ್ತಾ ಇಲ್ಲ. ಆದ್ರೆ ಅವರು ಇಲ್ಲಿ ಎಮೋಷನಲಿ ಟ್ರಸ್ಟ್ ಮಾಡ್ತಾ ಇದ್ದಾರೆ, ಓಪನ್ ಅಪ್ ಆಗ್ಬೇಕು ನಿಮ್ಮೊಟ್ಟಿಗೆ. ತುಂಬಾನೇ ಸ್ಟ್ರಾಂಗ್ ಡಿಸೈರ್ ನ ಇಟ್ಕೊಂಡಿದ್ದಾರೆ. ಎಮೋಷನಲ್ ಆಗಿ ಸಪೋರ್ಟ್ ನ ಕೊಡ್ಬೇಕು ನಿಮ್ಗೆ, ಈ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಬೇಕು. ಮ್ಯೂಚುವಲ್ ರೆಸ್ಪೆಕ್ಟ್ ಅಂಡ್ ಕೈಂಡ್ನೆಸ್ ನ
ನಾನು ತೋರಿಸ್ಬೇಕು ನಿಮ್ಮೊಟ್ಟಿಗೆ ಅನ್ನೋದು ಅವರ ಆಸೆ ಕೂಡ ಆಗಿದೆ. ಬಟ್ ಅವರು ಸಪ್ರೆಸ್ ಮಾಡ್ತಾ ಇದಾರೆ ಎಲ್ಲಾ ಎಮೋಷನಲ್ ಔಟ್ಬರ್ಡ್ಸ್ ನ. ತುಂಬಾನೇ ಅವ್ರಿಗೆ ಏನಾದ್ರು ಫ್ಯಾಮಿಲಿ ಟೆನ್ಷನ್ಸ್ ಇರ್ಬೋದು, ಇಲ್ಲ ಇನ್ಫ್ಲೂಯೆನ್ಸ್ ಮಾಡೋರು ಇರ್ಬೋದು, ಎಲ್ಲಾನು ಔಟ್ಬರ್ಸ್ಟ್ ಆಗ್ತಾ ಇದೆ ಅವ್ರಿಗೆ. ಎಲ್ಲಾನು ಹೋಲ್ಡ್ ಮಾಡ್ತಾ ಇದಾರೆ ಫೀಲಿಂಗ್ಸ್ ನ. ಸ್ಟಡಿ ಆಗಿದ್ದಾರೆ, ಅಪ್ರೋಚ್ ಮಾಡ್ತಾರೆ ನಿಮ್ಮನ್ನ ಈ ಕನೆಕ್ಷನ್ ಅಲ್ಲಿ. ಥಾಟ್ಫುಲ್ ವೇ ಅಲ್ಲಿ ಅವರು ನಿಮ್ಮನ್ನ ಅಪ್ರೋಚ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 2 ಆಫ್ ಕಪ್ಸ್ ಬಂದಿದೆ. ಇದು ಬಂದು ನಿಮ್ಮ ಬಾಂಡ್ ಏನಿದೆ, ನಿಮ್ಮ ಇಬ್ಬರ ಒಟ್ಟಿಗೆ ಬಾಂಡೇಜ್ ಏನಿದೆ, ಆ ಬಾಂಡ್ ಅಲ್ಲಿ ಫೀಲ್ ಇದೆಯಾ ಅಂತ ನಾವು ನೋಡೋದಾದ್ರೆ ಖಂಡಿತ ಫೀಲಿಂಗ್ಸ್ ಇದೆ ಅಂತ ಹೇಳ್ಬೋದು. ಸೊ ನಿಮ್ಮ ಇಬ್ಬರದ್ದು ಒಂದು ಪವರ್ಫುಲ್ ಸೈನ್ ಅಂತಾನೆ ಹೇಳ್ಬೋದು. ಸೊ ಮ್ಯೂಚುವಲ್ ಕನೆಕ್ಷನ್, ಪಾರ್ಟ್ನರ್ಶಿಪ್ ಎನರ್ಜಿ ತುಂಬಾ ಅದ್ಭುತವಾಗಿ ಇತ್ತು ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ನ ವ್ಯೂ ಮಾಡೋದಾದ್ರೆ ನಾವು ತುಂಬಾನೇ ಬ್ಯಾಲೆನ್ಸ್ಡ್ ಆಗಿ ಇದ್ರಿ, ನೀವು ಹಾರ್ಮೋನಿಯಸ್ ಆಗಿದ್ರಿ, ತುಂಬಾ ಪೊಟೆನ್ಶಿಯಲಿಟಿ ಇತ್ತು ಲಾಂಗ್ ಟರ್ಮ್ ಹೋಗೋದಿಕ್ಕೆ. ಬಟ್ ಇಲ್ಲಿ 2 ಆಫ್ ಕಪ್ ನಿಮ್ಗೆ ಏನ್ ಸಜೆಸ್ಟ್ ಮಾಡುತ್ತೆ, ಡೀಪ್ ಎಮೋಷನಲ್ ಅಂತೂ ಖಂಡಿತ ಇದೆ. ಗಿವ್ ಅಂಡ್ ಟೇಕ್ ಬಿಟ್ವೀನ್ ನಿಮ್ ಇಬ್ರು ಮಧ್ಯದಲ್ಲಿ ತುಂಬಾ ಚೆನ್ನಾಗಿತ್ತು. ಮ್ಯೂಚುವಲ್ ಲವ್ ಇತ್ತು, ಡಿಸೈರ್ ಇತ್ತು, ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಯೂನಿಟಿ ಇತ್ತು. ಬಟ್ ಇಲ್ಲಿ ರೀಕನ್ಸಿಲೇಷನ್, ಪಾರ್ಟ್ನರ್ಶಿಪ್ ಅಂತ ನೋಡಿದ್ರೆ ನೀವು ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಸೊ ಖಂಡಿತ ರೀಕನ್ಸಿಲೇಷನ್ ಆಗುತ್ತೆ. ನೀವಿಬ್ರು ಮತ್ತೆ ಕನೆಕ್ಷನ್ ಅಲ್ಲಿ ಒಂದಾಗ್ತೀರಾ. ನೀವೇನಾದ್ರೂ ಪ್ರೇವ್ ಅಲ್ಲಿ ವೇಟ್ ಮಾಡ್ತಾ ಇದ್ರೆ, ನಿಮ್ಮ ಪಾರ್ಟ್ನರ್ ನಿಮ್ಮ ದೂರ ಆಗ್ಲಿಕ್ಕೆಯಲ್ಲಿ ಇದ್ರೆ ಖಂಡಿತ ಅವರು ನಿಮ್ಮೊಟ್ಟಿಗೆ ಸೇರ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ತುಂಬಾನೇ ಬಾಂಡೇಜ್ ಸ್ಟ್ರಾಂಗ್ ಆಗಿದೆ, ನಿಮ್ಮಿಬ್ರು ಸೋಲ್ಮೇಟ್ ಟೈಪ್ ಕನೆಕ್ಷನ್ ಅಂತ ಹೇಳ್ಬೋದು. ಸೊ ತುಂಬಾನೇ ಕಾಂಪ್ಲಿಮೆಂಟ್ ಈಚ್ ಅದರ್ ಆಗಿರ್ತೀರಾ, ಪರ್ಫೆಕ್ಟ್ ಆಗಿ ಇರ್ತೀರಾ ಅಂತ ಹೇಳ್ಬೋದು. ಸೊ ಇದ್ರ ಒಟ್ಟಿಗೆ ಓವರ್ ಆಲ್ ಸೊ ಡೈನಾಮಿಕ್ ಕಾರ್ಡ್ ಆಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೈ ಪ್ರಿಸ್ನೆಸ್ ಬಂದಿದೆ. ಇಲ್ಲಿ ತುಂಬಾನೇ ಪ್ಯಾಷನೇಟ್ ಲವ್ ಆಗಿ ನೀವಿರ್ತೀರಾ, ತುಂಬಾ ಡೀಪ್ ಇನ್ಸೈಡ್ ನೀವಿಬ್ರು ಸ್ಟ್ರಾಂಗ್ ಆಗಿ ಇದೀರಾ, ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿದೆ. ಸೊ ಯಾರಾದ್ರೂ ಬಂದು ಅವ್ರು ಸಿಗಲ್ಲ ಬಿಡು, ಇವ್ರ ಜೊತೆ ಆಗಲ್ಲ, ಇವ್ರದೊಂದು ಲಾಂಗ್ ಟರ್ಮ್ ಗೆ ಹೋಗಲ್ಲ ಅಂತ ಹೇಳಿದ್ರೆ ಸೊ ನೀವು ಅದನ್ನ ತಗೊಳಲ್ಲ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಇದೆ, ನಿಮ್ಮ ಗಟ್ ಫೀಲಿಂಗ್ ಸ್ಟ್ರಾಂಗ್ ಇದೆ. ಸೊ ಇಲ್ಲ, ಇವ್ರು ನನಗ್ ಸಿಕ್ಕೇ ಸಿಗ್ತಾರೆ, ಇವ್ರು ನನ್ ಜೊತೆ ಇದ್ದೇ ಇರ್ತಾರೆ, ಇವ್ರು ನನ್ನ ಲೈಫ್ ಅಲ್ಲಿ ತುಂಬಾ ಸ್ಪೆಷಲ್, ಇವ್ರು ನನ್ನ ಎಷ್ಟೇ ಕಾರ್ಡ್ಸ್ ಇರ್ಬೋದು, ಎಷ್ಟೇ ಮನ್ಸ್ ನೋಸ್ ಇರ್ಬೋದು, ಬಟ್ ಇವ್ರಿಗೆ ನಾನ್ ಬೇಕು, ನನಗೆ ಅವ್ರು ಬೇಕು ಅನ್ನೋ ತರ ನೀವು ನಿಂತಿರ್ತೀರಾ. ಸೊ ಇನ್ ಕೇಸ್ ನೀವು ಹೇಳ್ಕೊಳ್ಳಿಲ್ಲ ಅಂದ್ರೂ ಅವ್ರ ಹತ್ರ, ಇನ್ ಕೇಸ್ ಸಿಂಗಲ್ಸ್ ಇರ್ತೀರಾ ನೀವು, ಸೊ ಅವ್ರ ಹತ್ರ ಇನ್ನ ನಿಮ್ಮ ಪ್ರಪೋಸಲ್ ನ ಹೇಳ್ಕೊಂಡಿರಲ್ಲ, ಜಸ್ಟ್ ಫ್ರೆಂಡ್ ಝೋನ್ ಅಲ್ಲಿ ಇರ್ತೀರಾ, ಇದ್ರೂ ಕೂಡ ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲವನ್ನು ಹೇಳುತ್ತೆ. ಸೊ ನಿಮ್ಮ ಹಾರ್ಟ್ ಅವ್ರಿಗೆ ಕನೆಕ್ಟ್ ಆಗಿದೆ, ಅವರ ಹಾರ್ಟ್ ಕೂಡ ನಿಮ್ಗೆ ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಫೀಲಿಂಗ್ಸ್ ತುಂಬಾ ಪ್ರೈವೇಟ್ ಅಲ್ಲಿ ಇದೆ ಇವಾಗ ಸದ್ಯಕ್ಕೆ ನಿಮ್ಮಿಬ್ಬರದ್ದು ಅಂತಾನು ಹೇಳ್ಬೋದು. ಸೊ ಸ್ಟಿಲ್ ಏನೋ ಒಂದು ಪ್ರಾಸೆಸ್ ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯೆ. ಬಟ್ ಯಾವ್ದಕ್ಕೂ ನಿಮ್ಗೆ ಡಿವೈನ್ ಎನರ್ಜಿ ರಶ್ ಮಾಡ್ತಾ ಇಲ್ಲ. ಸೊ ಏನು ಎಲ್ಲಾನು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ನಿಮ್ಮಿಬ್ರಿಗೂ ಏನ್ ಆಗ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ಅಂತ. ಬಟ್ ಇಲ್ಲಿ ಏನಾದ್ರು ಮಿಸ್ಟೀರಿಯಸ್ ಆಗಿ ಏನೋ ಒಂದು ಕಾಣಿಸೋದು ಸದ್ಯದಲ್ಲೇ ಇದೆ. ಪಾಸಿಬಲಿ ಸ್ಪಿರಿಚುವಲ್ ಅಲ್ಲಿ ನೀವಿದ್ರೆ ಸೊ ಈ ಕನೆಕ್ಷನ್ ಅಲ್ಲಿ ಟ್ರಸ್ಟ್ ಅನ್ನೋದು ಬೇಕಾಗಿದೆ. ಇನ್ನರ್ ವಾಯ್ಸ್ ತುಂಬಾ ಗೈಡ್ ಮಾಡ್ತಾ ಇದೆ ನಿಮ್ಮನ್ನ, ಯಾವ್ದೋ ಏನೋ ಸರಿ ಇಲ್ಲ ಅಥವಾ ನಿಮ್ಮ ಪ್ರೀತಿ ಸ್ಟ್ರಾಂಗ್ ಇದೆ, ಇದು ಒಂದಲ್ಲ ಒಂದಿನ ನಿಮ್ಗೆ ಖಂಡಿತ ಸಿಗುತ್ತೆ ಅಂತ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದೆ. ಓವರ್ ಆಲ್ ಔಟ್ಕಮ್ ಆಫ್ ದಿಸ್ ರೀಡಿಂಗ್ ಅಂತ ನಾವು ನೋಡೋದಾದ್ರೆ ನಿಮ್ಮ ಪರ್ಸನ್ ಕರೆಂಟ್ ಫೇಸ್ ಅಲ್ಲಿ ತುಂಬಾ ರಿಫ್ಲೆಕ್ಷನ್ ಆಗಿ ಕಾಣ್ತಾ ಇದ್ದಾರೆ. ಅವರು ಒಂದು ಕ್ಲಾರಿಟಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ಒಂದು ಫೀಲಿಂಗ್ಸ್ ಬೇಕು ಅಂತ ಇದ್ದಾರೆ. ಮತ್ತೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಮೇಲೆ ಅವ್ರಿಗೆ ಫೀಲಿಂಗ್ಸ್ ಖಂಡಿತ ಇದೆ ಅಂತ ಹೇಳ್ಬೋದು. ಸೊ ಅವರು ನಿಮ್ಮ ಕಡೆ ಅಪ್ರೋಚ್ ಮಾಡೋದಿಕ್ಕೆ ತುಂಬಾ ಪೇಶೆಂಟ್ ಆಗಿದ್ದಾರೆ, ಜೆಂಟಲ್ ಆಗಿದ್ದಾರೆ, ಎಮೋಷನಲಿ ಮೆಚೂರ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಫೀಲ್ ಮಾಡ್ತಾ ಇದಾರ ಡೀಪ್ ಆಗಿ ಅಂತಂದ್ರೆ ಎಸ್, ಅವರು ನಿಮ್ಮನ್ನ ತುಂಬಾ ಕಂಪ್ಯಾಷನೇಟ್ ಆಗಿ ಲವ್ ಮಾಡ್ತಾ ಇದ್ದಾರೆ, ಡೀಪ್ ಲವ್ ಅಂತಾನೆ ಹೇಳ್ಬೋದು. ಸೊ ಅವರು ಎಮೋಷನಲಿ ಕನೆಕ್ಟ್ ಆಗ್ತಾರೆ, ಮೀನಿಂಗ್ಫುಲ್ ಆಗಿ ನಿಮ್ಮನ್ನ ಬ್ಯಾಲೆನ್ಸ್ ಮಾಡ್ಬೇಕು ಲಾಂಗ್ ಟರ್ಮ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತ ಅವರು ನಿಮ್ಮ ಕನೆಕ್ಷನ್ ನ ತುಂಬಾ ಎತ್ತರವಾಗಿ ನೋಡ್ತಾ ಇದ್ದಾರೆ, ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೆ ಒಂದೇ ಯೋಚನೆ, ಕನೆಕ್ಟ್ ಆಗೋದು ದೊಡ್ಡ ವಿಚಾರ ಅಲ್ಲ, ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಹೋಗೋದು ನನಗೆ ಬೇಕಾಗಿದೆ. ಆದ್ರಿಂದ ನಾನು ತುಂಬಾನೇ ನನ್ನ ಇಂಟ್ಯೂಷನ್ ಏನ್ ಹೇಳುತ್ತೆ, ಏನ್ ಗೈಡ್ ಮಾಡುತ್ತೆ, ನಾನು ಅದ್ರ ಕಡೆ ಗಮನ ಕೊಡ್ತೀನಿ. ಸೊ ನಮ್ಮ ಬಾಂಡ್ ತುಂಬಾನೇ ಸ್ಪೆಷಲ್, ನಾನು ರಶ್ ಮಾಡೋದಿಲ್ಲ, ಇಂಪಲ್ಸಿವ್ ಎನರ್ಜಿ ನನಗೆ ಬೇಡ. ಆದ್ರೆ ನಾನು ಕೇರ್ಫುಲ್ ಆಗಿ ಎಲ್ಲಾನು ಯೋಚನೆ ಮಾಡಿ ಸ್ಟ್ರಾಂಗ್ ಆಗಿ ಎಮೋಷನಲ್ ಫೌಂಡೇಶನ್ ಇಂದ ಬರ್ತೀನಿ. ಸೊ ಏನೇ ಸ್ಟೆಪ್ ತಗೊಳೋದಕ್ಕಿಂತ ಮುಂಚೆ ನಾನು ತುಂಬಾ ಯೋಚನೆ ಮಾಡಿ ನಾನು ನಿರ್ಧಾರ ತಗೊಳ್ತೀನಿ ಅಂತ
ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ. ಓವರ್ ಆಲ್ ಇದು ನಿಮ್ಮ ಈ ರೀಡಿಂಗ್ ನ ಎನರ್ಜಿ ಆಗಿತ್ತು. ಯಾರಿಗೆಲ್ಲ ಇದೇ ತರ ಸಿಚುವೇಶನ್ ಅಲ್ಲಿ ಇದ್ರೆ, ಸೊ ನನಗೆ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಡಿಸ್ಪ್ಲೇ ಆಗಿರೋ ವಾಟ್ಸ್ಆಪ್ ನಂಬರ್ಗೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಾನು ಪರ್ಸನಲ್ ರೀಡಿಂಗ್ ಮಾಡ್ತೀನಿ. ಇದು ಒಂದು ಜನರಲ್ ಅಂಡ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಈ ಟಾಪಿಕ್. ಸೊ ಯಾರಿಗೆಲ್ಲ ರೆಸನೇಟ್ ಆದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ ನ ಟೈಪ್ ಮಾಡಿ. ಇವತ್ತು ನಾನು ಮಾಡೋ ಲವ್ ರಿಚುವಲ್ ಅಲ್ಲಿ ನಿಮ್ಮ ನೇಮ್ಸ್ ನ ಆಡ್ ಮಾಡ್ತೀನಿ. ಯಾರಿಗೆಲ್ಲ ಸ್ಪೆಷಲ್ ರಿಚುವಲ್ಸ್ ಬೇಕಿದೆಯೋ ದಯವಿಟ್ಟು ನೀವು ನನ್ನ ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ನಾನು ಚಾರ್ಜಸ್ ಅಕಾರ್ಡಿಂಗ್ ಟು ಯೋರ್ ಸಿಚುವೇಶನ್ಸ್ ನಾನು ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.